ಬಹಳ ಒಂದು ಮಹತ್ವದ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಈ ದೇಶದ ಸಮಸ್ತ ಜನಕೋಟಿ ಇದರ ಬಗ್ಗೆ ಮಾತಾಡಬೇಕು, ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಒಂದು ಪಕ್ಷದ ಸಾಮಾನ್ಯ ಮುಖಂಡನಾಗಿ ಇದನ್ನು ನಾನು ಪತ್ರಿಕಾಗೋಷ್ಠಿಯ ಮೂಲಕ ಮಾತಾಡಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇನೆ. ನಮ್ಮ ನ್ಯಾಷನಲ್ ಆಂಥಮ್ ನಾವು ಜನ್ಮಕ್ಕೆ ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು, ಆ ಬುದ್ಧಿ ವಿಕಾಸ ಆದಾಗ ನಾವು ಶೈಕ್ಷಣಿಕ ಪ್ರಭುತ್ವವನ್ನು ಪಡೆದಾಗ ಬಹುಶಃ ಜನಗಣಮನ ಇದು ನಮ್ಮ ರಾಷ್ಟ್ರಗಾನವಾಗಿ ಪ್ರತಿಯೊಬ್ಬರು ಗೌರವಿಸತಕ್ಕಂಥ ಒಂದು ರಾಷ್ಟ್ರಗಾನವಾಗಿ, ಒಂದು ಮನುಷ್ಯನ ಆತ್ಮದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಜನ ಅದನ್ನು ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ, ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಒಂದೇ ಮಾತರಂ ಮತ್ತು ಜನಗಣಮನ ಇದರ ಮಧ್ಯೆ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ. ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರವೀಂದ್ರನಾಥ್ ಟಾಗೋರ್ ಅವರು ಜನಗಣಮನ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು 1911 ಡಿಸೆಂಬರ್ 11ಕ್ಕೆ 1911 ಡಿಸೆಂಬರ್ 11. ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ 1911 ಡಿಸೆಂಬರ್ 27ಕ್ಕೆ. ಇದನ್ನ ಒಬ್ರು ಹೇಳ್ತಾರೆ ಬ್ರಿಟಿಷ್ ದೊರೆಯ ಸ್ವಾಗತ ಗೀತೆ ಅಂತ ಹೇಳುವಂತದ್ದು, ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದೊಂದು ನಮ್ಮ ಇತಿಹಾಸಕ್ಕೆ ಮಾಡತಕ್ಕಂಥ ಅಪಚಾರ. ಸುಳ್ಳಿನಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಇದನ್ನು ಮಾತಾಡ್ಬೇಕೆ ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಕೊಡುವವರು ಇದನ್ನು ಮಾತಾಡೋದಿಲ್ಲ. 1911 ನಂತರ ಕಾಂಗ್ರೆಸ್ ಜನಗಣಮನ ಗೀತೆ ಹಾಡಲಾಗಿತ್ತು. 1947 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಾಗ 14ರ ಮಧ್ಯರಾತ್ರಿ ಮೊದಲ ಸ್ವಾತಂತ್ರ್ಯ ಆಚರಣೆ ವೇಳೆ ಭಾರತ ಸಂವಿಧಾನ ಸಭೆ ಸೇರಿತ್ತು. ಸಭೆ ಅಂತ್ಯದಲ್ಲಿ ಜನಗಣಮನ ಗೀತೆ ಹಾಡಲಾಗಿತ್ತು. ಈ ಗೀತೆಯೊಂದಿಗೆ ಸಭೆ ಮುಕ್ತಾಯವಾಗಿತ್ತು. ಆಗಲೇ ಜನಗಣಮನ ರಾಷ್ಟ್ರಗೀತೆಯ ಗೌರವ ಇತ್ತು. ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ 24, 1950ರಲ್ಲಿ. ಸಂವಿಧಾನದ ಆರ್ಟಿಕಲ್ 51(a) ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೂಲಭೂತ ಕರ್ತವ್ಯ. ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥದ್ದು. ಇದು ಮೂಲಭೂತ ಕರ್ತವ್ಯ. ಸಂವಿಧಾನ ತಿಳಿದಿರುವ ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಗೀತೆ ಗೌರವ ನೀಡುವುದು ಒಳಗೊಂಡಿದೆ. ಕಾವೇರಿ ಅವರು ಮೂಲಭೂತ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಆಫ್ ಆಕ್ಟ್ 1971 ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ ಪ್ರಕಾರ ರಾಷ್ಟ್ರಗೀತೆ ಗೌರವಿಸುವುದು ಅಪಮಾನಿಸುವುದು ಘೋರ ಅಪರಾಧ. 3 ವರ್ಷ ಜೈಲು ಶಿಕ್ಷೆ ಇದೆ, ದಂಡ ಕೂಡ ಇದೆ. ಈ ಕಾಯ್ದೆಯಡಿ ಕಾಗೆ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ನಾನು ಈಗ ಒತ್ತಾಯ ಮಾಡ್ತಾ ಇದ್ದೇನೆ. ಇದೊಂದು ಸಣ್ಣ ವಿಷಯ ಅಲ್ಲ. ಕಾವೇರಿ ಸಂಸದರು, ಹಿಂದೆ ಶಾಸಕರಾಗಿದ್ದವರು, ಸಚಿವರಾಗಿದ್ದರು, ಸ್ಪೀಕರ್ ಆದವರು, ಸಂವಿಧಾನದ ಹುದ್ದೆ ಪಡೆದವರು, ಅವರೇ ಸಂವಿಧಾನ
ಆದರ್ಶ ವಿರುದ್ಧವಾಗಿ ಸಂವಿಧಾನದ ಮೂಲಭೂತ ಕರ್ತವ್ಯವನ್ನೇ ಉಲ್ಲಂಘಿಸುವಂತಾದ್ರೆ ಇದು ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಒಂದೇ ಮಾತರಂ ಗೀತೆ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ನಡುವಿನ ಸಂಬಂಧ ಭಾರತ ರಾಷ್ಟ್ರಗೀತೆ ಇತಿಹಾಸದಲ್ಲಿ ಬಹಳ ಮಹತ್ವ ಪಡೆಯಿತು. ಈಗ ಸೇವಾದಳದಲ್ಲಿ ಜೋಖಿಮ್ ಅವರಿದ್ದಾರೆ. ಸೇವಾದಳದಲ್ಲಿ ಒಂದೇ ಮಾತರಂ ಹಾಡಲೇಬೇಕು, ಒಂದೇ ಮಾತರಂ ಹಾಡ್ತಾರೆ. ಒಂದೇ ಮಾತರಂ ಅಗೌರವನ್ನ ಕಾಂಗ್ರೆಸ್ ಯಾವಾಗಲೂ ನೀಡಿಲ್ಲ ಅಂತ ಹೇಳ್ತಕ್ಕಂಥ ನಾನು. ಒಂದೇ ಮಾತರಂ ಗೀತೆ ಮತ್ತು ಕಾಂಗ್ರೆಸ್ ಹುಟ್ಟಿದ್ದು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ. ಗೀತೆ 1988ರಲ್ಲಿ, ಕಾಂಗ್ರೆಸ್ 1985ರಲ್ಲಿ. 1900ರ ನಂತರ ಕಾಂಗ್ರೆಸ್ ರಾಷ್ಟ್ರಭಕ್ತಿ ಚಳವಳಿಯ ಕೇಂದ್ರ ಬಿಂದುವಾಯಿತು. ಈ ಒಂದೇ ಮಾತರಂ ಗೀತೆ ಕಾಂಗ್ರೆಸ್ನ ಸ್ಪಂದನೆಯ ಒಂದು ಮುಖ್ಯ ಸೊತ್ತಾಯಿತು ಅಂತ ಹೇಳೋದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೆ. 1896ರಲ್ಲಿ ಕಲ್ಕತ್ತಾ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಹಾಡಲಾಯಿತು. ಆಗಿನಿಂದ ಇಂದು ಕಾಂಗ್ರೆಸ್ ಸಭೆಗಳ ಆರಂಭ ಮತ್ತು ಅಂತ್ಯದಲ್ಲಿ ಹಾಡುವ ಗೀತೆಯಾಗಿ ಸಾಂಪ್ರದಾಯಿಕವಾಗಿ ಬೆಳೆಯಿತು. ಈಗ ಅದನ್ನ ಒಂದೇ ಮಾತರಂ ನಾವು ಹಾಡ್ತಲೇ ಇದ್ದೇವೆ ಅನ್ನುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಸಾವಿರದ 1937 ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ CWC ಸಭೆಯಲ್ಲಿ ಮೊದಲು 2 ಪಂಥಗಳು ಮಾತ್ರ ರಾಷ್ಟ್ರ ಗೀತೆಯನ್ನಾಗಿ ಅಂಗೀಕರಿಸಲಾಯಿತು. ಈ ನಿರ್ಧಾರವನ್ನು ಅಂದಿನ ರಾಷ್ಟ್ರದ ಪ್ರಮುಖ ಮುಖಂಡರು ಜವಾಹರ್ಲಾಲ್ ನೆಹರು ಆದಿಯಾಗಿ, ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ, ವಲ್ಲಭಾಯ್ ಪಟೇಲ್ ಆದಿಯಾಗಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೊದಲಾದ ನಾಯಕರು ಇದನ್ನ ಬೆಂಬಲಿಸಿದ್ರು. 1947 ನಂತರ ಭಾರತ ತಾತ್ಕಾಲಿಕ ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆ ಚರ್ಚೆ ನಡೆಯಿತು. ಅಂತಿಮವಾಗಿ ಜನಗಣಮನ ನ್ಯಾಷನಲ್ ಆಂಥಮ್ ಆಗಿ ಸ್ವೀಕಾರ ಆಯಿತು. ಹಾಗೆಯೇ ಒಂದೇ ಮಾತರಂ ರಾಷ್ಟ್ರಗೀತೆಯಾಗಿ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಬಹುಶಃ ಇದರ ಮಧ್ಯೆ ಕೊಳಕು ರಾಜಕೀಯವನ್ನು ಮಾಡತಕ್ಕಂಥ ಜನ ಯಾವತ್ತೂ ಅವರು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಪ್ರತಿ ಸಂದರ್ಭದಲ್ಲಿ ಕೂಡ ರಾಜಕಾರಣಿಯನ್ನು ಬೆರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನ ನಾನೊಬ್ಬ ಭಾರತದ ಒಬ್ಬ ಪೌರನಾಗಿ ಬಹುಶಃ ಇದನ್ನು ಖಂಡಿಸ್ತೇನೆ ಮತ್ತು ಕಾನೂನಾತ್ಮಕವಾಗಿ ಕಾಗೇರಿ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗ ನಾನು ವಿವರವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಜನಗಣಮನದ ಅರ್ಥ ತಮಗೆಲ್ಲ ಗೊತ್ತಿದೆ, ಎಲ್ಲರನ್ನು ಅರ್ಥ ಮಾಡಿಕೊಳ್ಳುತ್ತ ಶಕ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ವ್ಯಕ್ತಿತ್ವವನ್ನು ಹೊಗಳ್ತಕ್ಕಂಥದ್ದಲ್ಲ. ಭಾರತದ ಏಕತೆ ಇಲ್ಲ ವೈವಿಧ್ಯತೆಯನ್ನು ಹೊಗಳೋ ಗೀತೆ ಇದು ಆಗಿದೆ. ಬಹುಶಃ ದೇವರನ್ನು ಕೂಡ ಅಧಿನಾಯಕ ಅಂತ ಹೇಳಿದ್ರೆ ನಮ್ಮ ನಂಬಿಕೆಯ ಅಧಿನಾಯಕ, ಭಾರತ ಭಾಗ್ಯ ವಿಧಾತ ಅಂತ ಕೊಂಡಾಡ್ತಕ್ಕಂಥದ್ದು. ಇದು ಯಾರನ್ನು ಹೊಗಳ್ತಕ್ಕಂಥದ್ದು, ವ್ಯಕ್ತಿಯನ್ನು ಹೊಗಳ್ತಕ್ಕಂಥದ್ದಲ್ಲ. ಭಾರತದ ಎಲ್ಲ ಜನರ ಮನಸ್ಸಿನ ಭಾಗ್ಯವಾಗಿ ಇದನ್ನು ನಾವು ಮಾಡ್ತೀವಿ. ಪಂಜಾಬ್, ಸಿಂಧ್, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ, ಪಂಜಾಬು, ಸಿಂಧು, ಗುಜರಾತ್, ದಕ್ಷಿಣ ದ್ರಾವಿಡ ಅಂತ ಹೇಳಿದ್ರೆ ಇಡೀ ದಕ್ಷಿಣ, ಇಡೀ ಒಡಿಸ್ಸಾ, ಬೆಂಗಾಲ್, ಈ ಭಿನ್ನ ಇರ್ತಕ್ಕಂಥ ಇಲ್ಲ ಏಕತೆಯನ್ನ, ದೇಶವನ್ನು ಹೊಗಳ್ತಕ್ಕಂಥ ಒಂದು ವ್ಯಕ್ತಿಯನ್ನು ಹೊಗಳ್ತಕ್ಕಂಥದ್ದಲ್ಲಿ ಇದನ್ನ ನಾವು ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದ ಅಂತವ್ರು. ಇದನ್ನ ಬಹುಶಃ ಇದು ರಾಷ್ಟ್ರಗೀತೆ ಅದಲ್ಲ ಇದು ಅಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.
ಅಲ್ಲ, ಅದನ್ನ ದೂರು ಕೊಡುವವರು ಕೊಡ್ತಾರೆ, ಕೊಡ್ಬೋದು ಅಂತ ನನ್ನ ನಿರೀಕ್ಷೆ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಪ್ರತಿಧ್ವನಿಯನ್ನ ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಹೇಳ್ತೇನೆ. ನನ್ನ ಅಲ್ಲಲ್ಲ, ನಾನು ಪ್ರಜೆಯ ಪ್ರತಿಧ್ವನಿಯಾಗಿ ಇವತ್ತು ಕೋಟ್ಯಾಂತರ ಮಂದಿ ಭಾರತೀಯರ ಮಧ್ಯೆ ನಾನೊಬ್ಬ ವ್ಯಕ್ತಿಯಾಗಿ ನನಗೂ ಒಂದು ಮಾತಾಡ್ತಕ್ಕಂಥ ಹಕ್ಕಿರುವಂತ ಸಾರ್ಥಕ್ಕಾಗಿ ನಾನು ಮುಂದಿನ ವಿಚಾರವನ್ನ ಅದು ಮುಂದೆ ಹೇಗೆ ಮಾಡಬೇಕು ಅಂತ ನಾವು ಅದು ತೀರ್ಮಾನ ಆಗುತ್ತೆ. ಎಲ್ರು ನಿಮಗೂ ರೈಟ್ ಇದೆ, ಪತ್ರಿಕಾ ಮಾಧ್ಯಮ ನೀವು ಕೂಡ ಇದನ್ನು ಕೇಳಬೇಕು. ಯಾಕೆಂದ್ರೆ ಚರ್ಚೆ ಆಗುವಂತದ್ದು ಯಾವುದು ಅಂತ ಹೇಳಿದ್ರೆ, ಇವತ್ತು ಯಾವುದು ಮುಖ್ಯವಾಗಿ ಚರ್ಚೆ ಆಗ್ಬೇಕು ಅದನ್ನ ನಾವು ಮಾಡಬೇಕು. ನಾವು ಇವತ್ತು ಧಾರ್ಮಿಕ ದೃಷ್ಟಿಕೋನ ಇಟ್ಕೊಂಡು ಚರ್ಚೆ ಆಗ್ಬೇಕಂತದ್ದು ಕೆಲವು ವಿಚಾರಗಳು ಇರ್ತದೆ, ಅದು ಚರ್ಚೆ ಆಗ್ಬೇಕಾದ ಆಗ್ಬೇಕಾಗಿದೆ. ಇದು ಚರ್ಚೆ ಆಗ್ಬೇಕಾದ ಕೆಲವು ಈಗ ಬಿಹಾರದಲ್ಲಿ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಹೇಳ್ತಾರೆ ಬಿಹಾರದಲ್ಲಿ ಜಾಗವೇ ಇಲ್ಲ ಅಂತೇಳಿ. ಆದರೆ ಅದೇ ಅದಾನಿಗೆ ಸಾವಿರಾರು ಎಕರೆ ಜಾಗವನ್ನು ₹1 ಇದರಲ್ಲಿ ಕೊಡ್ತಾರೆ. ಇದೆಲ್ಲ ಚರ್ಚೆ ಆಗ್ಬೇಕಾಗಿದೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಯಾರ ಪತ್ರಿಕೆ ಇದೆಲ್ಲ ಚರ್ಚೆ ಆಗ್ಬೇಕಾಗಿದೆ. ಮುಖ್ಯ ವಿಷಯ ಇದು, ಚರ್ಚೆ ಮಾಡತಕ್ಕಂಥ ವಿಷಯ ಇದು. ಅಲ್ವಾ? ನಿಮ್ಗೆ ಏನ್ ಅನಿಸ್ತದೆ? ಅಲ್ಲ, ದೇಶದಲ್ಲಿ ಎಲ್ಲ ಕಡೆ ಸರ್ಕಾರ ಎಲ್ಲ ಕಡೆ ಇದೆ. ಅಲ್ಲ, ಸರ್ಕಾರ ಎಲ್ಲ ರಾಜ್ಯದಲ್ಲಿ ಸರ್ಕಾರ ಇದೆ. ಅದು ದೇಶದಲ್ಲಿ ಕೂಡ ಸರ್ಕಾರ ಇದೆ. ದೇಶ ಸರ್ಕಾರ ಭಾಗವಾಗಿ ನೋಡಿ ಕೆಲವು ಮಾಡುವ ಅದ್ರ ಗಡಿಬಿಡಿ ಮಾಡಬೇಡಿ, ಅದು ಬೇರೆ ವಿಚಾರ. ನೋಡಿ ನೀವು ಗಡಿಬಿಡಿ ಮಾಡಬೇಡಿ ಅನ್ನ. ಒಬ್ಬರು ಒಂದೊಂದು ಪ್ರಶ್ನೆ ಕೇಳಿ, ಎಲ್ಲ ಇಡೀ ದಿವಸ ಚರ್ಚಾ ಊಟ ಅಲ್ಲ. ನಾನು ಪತ್ರಿಕೋಷ್ಠಿಯನ್ನು ಮಾತ್ರ ಕರೆದಿದ್ದೆ ಅಲ್ಲ, ಹೇಳಿದ್ದೇನೆ. ನೀವು ಒಂದು ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೇನೆ, ಅಷ್ಟೇ ಸಾಕು. ಒಂದು ಪ್ರಶ್ನೆ ಹೇಳಿದ್ರೆ ನಾವು ಉತ್ತರ ಕೊಡ್ತೇವೆ. ನೀವು ಚರ್ಚೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಇದಲ್ಲ ಅಲ್ಲ, ಚರ್ಚೆ ಮಾಡುವಂತ ಇದು ಪತ್ರಿಕೋಷ್ಠಿ ಅಲ್ಲ. ಹೇಳಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಟ್ಟಿದ್ದೇನೆ. ಇಲ್ಲ, ಅದು ಅನಿಸ್ತೆ. ಪ್ರತಿಕ್ರಿಯೆ ಮಾಡುವ ಪ್ರತಿಕ್ರಿಯೆ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಬಹುಶಃ ಇದೆಲ್ಲವೂ ಕೂಡ ಒಂದು ಇಂಥದ್ದನ್ನ ನಾವು ನಮ್ಮ ಗಮನಕ್ಕೆ, ನಮ್ಮ ಮನಸ್ಸಿಗೆ ತೋಚಿದೆ ಇದನ್ನು ಕೇಳಬೇಕು ಅಂತ ಹೇಳಿ. ಇವತ್ತು ಪ್ರಾಂತದ ಪ್ರಜೆಗಳು ನೀವು ಸೇರಿ ನಾವು ಕೋಟ್ಯಾಂತರ ಮಂದಿದ್ದೇವೆ. ನಾನು ಅಂತ ಕೇಳಬೇಕು ಅನಿಸ್ತಿದ್ದು. ಇದು ಜನರಿಗೆ ಮುಟ್ಟಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಜನರಿಗೆ ಬಹುಶಃ ಇದೊಂದು ನಮ್ಮ ಜಿಲ್ಲೆ ಒಂದು ಪ್ರಮುಖವಾದ ಜಿಲ್ಲೆ. ಇದೊಂದು ಏನಾಗಿದೆ ಅಂದ್ರೆ ಒಂದು ಮತೀಯವಾದದ ಪ್ರಯೋಗಾಲಯ ಅನ್ನುವಂತ ರೀತಿಯಲ್ಲಿ ಇರತಕ್ಕಂಥ ಜಿಲ್ಲೆಯಲ್ಲಿ ನಾವೊಂದು ನಮ್ಮ ಒಂದು ಮಾನಸಿಕವಾಗಿ ನಮ್ಮ ಭಾವನೆಯನ್ನ ಏನು ತಪ್ಪು, ಇವರದು ದೊಡ್ಡ ರಾಷ್ಟ್ರ ಪ್ರೇಮದ ವಿಷಯವನ್ನು ಮಾತಾಡ್ತಾರೆ. ಬಹುಶಃ ಇವರು ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡ್ತಾರೆ. ಇದರಿಂದ ಇದು ಸಣ್ಣ ವಿಷಯವೇನಲ್ಲ ನನ್ನ ಒಂದು ದೃಷ್ಟಿಯಲ್ಲಿ. ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಬಹುಶಃ ಇದಕ್ಕೆ ಯಾರು ಅರ್ಜಿ ಕೊಡ್ಬೇಕು, ಸೋಮೋಟ್ ಮಾಡುವಂತ ಕೆಲಸ ಹೌದು ಅಂತ ಹೇಳೋದನ್ನು ನಾವು ಒಪ್ಪಿಕೊಡ್ತೀವಿ. ಜಿಲ್ಲೆ ಆಗ್ತಾ ಇಲ್ಲ, ಮಾಡ್ಬೋದು. ಬಹುಶಃ ಕೆಲವು ವಿಷಯಗಳು ಈಗ ಯಾರು ನಾನು ನನ್ನ ಭಾವನೆಯನ್ನ ಹೇಳಿದ್ದೇನೆ. ನೀವು ನನ್ನಲ್ಲಿ ಉತ್ತರವನ್ನ ಕೇಳುವಂತದ್ದು ಅದು ಸಹಜವಾದ ಸ್ಥಿತಿ ಅಲ್ಲ ಅನ್ನೋದನ್ನ ಹೇಳಿ ನೀವು ಒಂದು ಪ್ರಶ್ನೆ ನಿಮ್ಮ ಸ್ನೇಹಿತರನ್ನು ನೀವು ಒಂದು ಪ್ರಶ್ನೆ ಕೇಳಿ ನನ್ಗೆ ಉತ್ತರ ಹೇಳ್ತೇನೆ ಸಾಕು. ಅದನ್ನು ಬಿಟ್ಬಿಡಿ, ಮತ್ತೆ ಮುಂದಕ್ಕೆ ನಾವು ಏನ್ ಮಾಡ್ತೇವೆ ಅಂತ ಬೇರೆ ವಿಚಾರ. ನೀವು ಚರ್ಚೆ ಮಾಡ್ತಕ್ಕಂಥ ಇದು ಸ್ನೇಹಿತರೇ, ಇದು ಚರ್ಚೆ ಮಾಡ್ತಕ್ಕ ಪತ್ರಿಕಾಗೋಷ್ಠಿ ಅಲ್ಲ, ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕ ಪತ್ರಿಕಾಗೋಷ್ಠಿ. ನೀವು ಅದಕ್ಕೆ ಎಷ್ಟು ಮಹತ್ವ ಕೊಡ್ತೀರಿ ಅನ್ನೋದು ಮಾತ್ರ ನಮ್ಗೆ ಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥ. ಅದಕ್ಕೆ ಬೇರೆ ರೀತಿಯಲ್ಲಿ ಈಗ ಅವನ ಮೇಲೆ ಬರ್ತದೆ, ಕಾಗೇರಿ ಮೇಲೇನು ಬಂದಿದೆ. ಅದಕ್ಕೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅದನ್ನು ಕಾನೂನಾತ್ಮಕವಾಗಿ ಆಗಬೇಕು. ಯಾವುದು ಅವನ ಮೇಲೆ ಇದೆ, ಇವರ ಮೇಲೆ
ಅವರ ಮೇಲೆ ಬಂದಾಗ ಇವರ ಮೇಲೆ ಸಹ ಬಂದಿದೆ. ಅದಕ್ಕೆ ಅದು ಅವ್ರು ನೋಡ್ಕೊಳ್ತಾರೆ. ಇಬ್ಬರ ಮೇಲೆ ಬಂದಿದೆ ಆರೋಪಗಳು, ಇಬ್ಬರ ಮೇಲೆ ಬಂದಿದೆ, ಒಬ್ಬರ ಮೇಲೆ ಇಲ್ಲ ಅಲ್ವಾ? ಚರ್ಚೆ ಬರುವಾಗ ಇಬ್ಬರ ಮೇಲೆ ಬಂದಿದೆ. ಅದು ಯಾವ ರೀತಿಯಲ್ಲಿ ಮಾಡ್ತಾರೆ. ಧನ್ಯವಾದ.